ರಾಗಿ ಒಂದು ನ್ಯೂಟ್ರಲ್ ಮಿಲೆಟ್ ಅಂದ್ರೆ ತಟಸ್ಥ ಸಿರಿಧಾನ್ಯಗಳಲ್ಲಿ ಬರುತ್ತೆ. ನಮ್ಮ ದೇಹದಲ್ಲಿನ ಸಮಸ್ಯೆಗಳನ್ನು ನಿವಾರಿಸಲು 5 ಪಾಸಿಟಿವ್ ಸಿರಿಧಾನ್ಯಗಳು ಬೇಕಾದರೆ ನಮ್ಮ ಆರೋಗ್ಯ ಉಳಿಸಿಕೊಳ್ಳಲು ತಟಸ್ಥ ಧಾನ್ಯಗಳಾದ ರಾಗಿ, ಸಜ್ಜೆ, ಬರಗು, ಜೋಳ ಕೂಡ ಬೇಕು. ರಾಗಿಯಲ್ಲಿ 5 ಪಾಸಿಟಿವ್ ಸಿರಿಧಾನ್ಯಗಳಿಗಿಂತ ಫೈಬರ್ ಸ್ವಲ್ಪ ಕಡಿಮೆ, ಆದರೆ ಅಪಾರ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇದೆ. ರಾಗಿ ಹುಟ್ಟಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ಮತ್ತು ಇದು ನಮ್ಮ ದೇಶಕ್ಕೆ ಬಂದದ್ದು ಕ್ರಿಸ್ತಪೂರ್ವ 2000ರಲ್ಲಿ ಅಂತ ಹೇಳಲಾಗುತ್ತೆ. ರಾಗಿಯನ್ನು ವೈಜ್ಞಾನಿಕವಾಗಿ ಎಲ್ಯೂಸಿನಾ ಕೋರಕಾನಾ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಮಧುಲಿಕಾ ಅಥವಾ ರಾಗಿ ಅಂತ ಕರೀತಾರೆ. ಇನ್ನು ಇಂಗ್ಲಿಷ್ನಲ್ಲಿ ಫಿಂಗರ್ ಮಿಲೆಟ್, ಬರ್ಡ್ ಫುಟ್, ಆಮೇಲೆ ಕೋರ್ಕಾನಾ ಅಂತ ಕರೀತಾರೆ. ಇನ್ನು ದಕ್ಷಿಣ ಭಾರತದಲ್ಲಿ ರಾಗಿ ಅಂತ ಕರೆದರೆ ಉತ್ತರ ಭಾರತದಲ್ಲಿ ಇದನ್ನು ನಾಚನಿ ಅಂತ ಕರೀತಾರೆ. ಆಮೇಲೆ USDAನ ಪೌಷ್ಟಿಕಾಂಶದ ಡೇಟಾಬೇಸ್ ಪ್ರಕಾರ 100 ಗ್ರಾಂ ರಾಗಿ ಹಿಟ್ಟಿನ ಪೌಷ್ಟಿಕಾಂಶದ ಮೌಲ್ಯ ಕ್ಯಾಲರಿ 385. ಆಮೇಲೆ ಇದರಲ್ಲಿ ಕೊಬ್ಬು ಎಷ್ಟಿದೆ ಅಂತಂದ್ರೆ ಫ್ಯಾಟ್ 7%, ಕೊಲೆಸ್ಟ್ರಾಲ್ 0% ಇದೆ, ಕಾರ್ಬ್ಸ್ 25%, ಫೈಬರ್ 14% ಮತ್ತು ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಮತ್ತು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಐರನ್, ಫಾಸ್ಫರಸ್, ಫೋಲೇಟ್, ಪೊಟ್ಯಾಷಿಯಂ ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳು ಕಂಡುಬರುತ್ತವೆ. ಮತ್ತೆ ಇಲ್ಲಿ ನಾವು ನೋಡಬಹುದು ಏನಂದ್ರೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ನ ಅನುಪಾತ 25/14 ಮಾಡಿದ್ರೆ 1.78 ಅಂದ್ರೆ 10ಕ್ಕಿಂತ ಕಡಿಮೆ ಇದೆ. ಅಂದ್ರೆ ಇದು ನಮ್ಮ ದೇಹದಲ್ಲಿನ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಿಸುತ್ತೆ. 6 ತಿಂಗಳ ಚಿಕ್ಕ ಮಗುವಿಗೂ ಕೂಡ ರಾಗಿ ಗಂಜಿ ಮಾಡಿಕೊಟ್ರೆ ಒಳ್ಳೆಯದು ಅಂತ ಹೇಳಲಾಗಿದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಮಾಡುತ್ತೆ. ಗರ್ಭಿಣಿ ಸ್ತ್ರೀಯರು ದಿನಾಲು ಅರ್ಧ ಗ್ಲಾಸು ರಾಗಿ ಗಂಜಿ ಕುಡಿಯುತ್ತಾ ಬಂದ್ರೆ ನಾರ್ಮಲ್ ಡೆಲಿವರಿಗೆ ಸಹಾಯ ಆಗುತ್ತದೆ ಅಂತ ಹೇಳಲಾಗಿದೆ. ರಾಗಿಯಲ್ಲಿರುವ ಪೌಷ್ಟಿಕಾಂಶಗಳ ಬಗ್ಗೆ ನೋಡಿದ್ರೆ ರಾಗಿಯನ್ನು ಸಂಪೂರ್ಣ ಆಹಾರ ಅಂತ ಉಪಯೋಗಿಸಬಹುದು. ಅದು ಬ್ರೇಕ್ಫಾಸ್ಟ್ಗೆ, ಬೆಳಗ್ಗೆ ತಿಂಡಿಗೆ ತುಂಬಾನೇ ಒಳ್ಳೆಯದು. ಸೂಪರ್ ಫುಡ್ ಅಂತ ಹೇಳ್ತೀವಿ ಇದನ್ನ ನಾವು. ಇದರ ದೋಸೆ, ಶಾವಿಗೆ, ಉಪ್ಪಿಟ್ಟು, ಗಂಜಿ, ಮುದ್ದೆ, ರೊಟ್ಟಿ ಹೀಗೆ ಹಲವಾರು ರೂಪದಲ್ಲಿ ನಾವು ಇದನ್ನ ಬಳಸಬಹುದು. ರಾಗಿಯು ಅತಿ ಕಡಿಮೆ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ಹೊಂದಿರೋದ್ರಿಂದ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸಂಶೋಧನೆಗಳ ಪ್ರಕಾರ ರಾಗಿಯು ಮಧುಮೇಹ ನಿರ್ವಹಣೆ ಮಾಡುವುದಷ್ಟೇ ಅಲ್ಲ, ಮಧುಮೇಹಿಗಳಲ್ಲಿ ಕಣ್ಣಿನ ಪೊರೆ ಬೆಳೆಯದಂತೆ ಮಾಡುತ್ತದೆ. ಕಣ್ಣಿನ ಪೊರೆ ಸಾಮಾನ್ಯವಾಗಿ 60 ವರ್ಷ ದಾಟಿದವರಲ್ಲಿ ಕಂಡುಬರುವ ಸಮಸ್ಯೆ. ಮಧುಮೇಹಿಗಳಲ್ಲಿ ಕಣ್ಣಿನ ಪೊರೆ ಬೇಗ ಕಾಣಿಸಿಕೊಳ್ಳುತ್ತೆ. ಕಣ್ಣಿನ ಪೊರೆ ಉಂಟಾಗಲು ಸಾರ್ಬಿಟಾಲ್ ಅಂಶ ಮಸೂರದಲ್ಲಿ ಶೇಖರಣೆಯಾಗುವುದು ಒಂದು ಮುಖ್ಯ ಕಾರಣ. ಈ ಸಾರ್ಬಿಟಾಲ್ ಶೇಖರಣೆಯಾಗಲು ಆಲ್ಡೋಸ್ ರಿಡಕ್ಟೇಸ್ ಎಂಬ ಕಿಣ್ವ ಸಹಾಯ ಮಾಡುತ್ತದೆ. ರಾಗಿಯಲ್ಲಿರ್ತಕ್ಕಂಥ ಪಾಲಿಫಿನಾಲಿಕ್ ಸತ್ವಗಳಿಗೆ ಮಧುಮೇಹ ಕಂಟ್ರೋಲ್ ಮಾಡುವ ಸಾಮರ್ಥ್ಯದ ಜೊತೆಗೆ ಆಂಟಿ ಆಕ್ಸಿಡೆಂಟ್ ಗುಣ ಕೂಡ ಇದೆ. ಈ ಪಾಲಿಫಿನಾಲಿಕ್ಸ್ಗಳು ಆಲ್ಡೋಸ್ ರಿಡಕ್ಟೇಸ್ ಕಿಣ್ವದ ಮೇಲೆ ಪರಿಣಾಮ ಬೀರಿ ಕಣ್ಣಿನ ಪೊರೆ ಬೆಳೆಯದಂತೆ ಮಾಡುತ್ತವೆ. ರಾಗಿಯು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ. ಹೀಗಾಗಿ ಮಧುಮೇಹಿಗಳಿಗೆ ಇದು ಎಲ್ಲಾ ರೀತಿಯಲ್ಲಿ ಒಳ್ಳೆಯದು. ರಾಗಿಯಲ್ಲಿರುವ ಮೆಥಿಯೋನೈನ್ ಇದು ಒಂದು ಸಲ್ಫರ್ ಆಧಾರಿತ ಅಮೈನೋ ಆಮ್ಲ. ಈ ಮಿಥಿಯೋನೈನ್ ನಮ್ಮ ಚರ್ಮ ಮತ್ತು ಕೂದಲನ್ನು ಪುನರುಜ್ಜೀವನಗೊಳಿಸುತ್ತದೆ, ಹೊಸ ಶಕ್ತಿ ತುಂಬುತ್ತದೆ, ಹೆಲ್ದಿಯಾಗಿಡುತ್ತದೆ. ವೆಲೈನ್ ಮತ್ತು ಐಸೋಲ್ಯೂಸಿನ್ ಎಂಬ ಅಮೈನೋ ಆಮ್ಲ ಗಾಯಗೊಂಡ ಸ್ನಾಯು ಅಂಗಾಂಶವನ್ನು ರಿಪೇರ್ ಮಾಡುತ್ತವೆ. ಆಮೇಲೆ ಥ್ರಿಯೋನೈನ್ ಇದು ಏನಂತಂದ್ರೆ ಹಲ್ಲಿನ ಮೇಲಿನ ಪದರಾದ ಎನಾಮಲ್ ಇದು ಸರಿಯಾಗಿ ತಯಾರಾಗಲು ಸಹಾಯ ಮಾಡುತ್ತೆ. ರಾಗಿಯು ಆಂಟಿ ಏಜಿಂಗ್ ಗುಣ ಕೂಡ ಹೊಂದಿದೆ. ರಿಂಕಲ್ಸ್ ಬೇಗ ಬರಲು ಬಿಡಲ್ಲ, ಯಾಕೆಂದ್ರೆ ಇದು ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಇಂದ ಸಮೃದ್ಧವಾಗಿದೆ. ರಾಗಿಯನ್ನು ರಕ್ತದೊತ್ತಡ ಇದ್ದವರಿಗೆ, ಲಿವರ್ ಡಿಸಾರ್ಡರ್ ಇದ್ದವರಿಗೆ, ಅಸ್ತಮಾ, ಹೃದಯದ ವೀಕ್ನೆಸ್ ಇದ್ದಾಗ ವಿಶೇಷವಾಗಿ ರೆಕಮೆಂಡ್ ಮಾಡಲಾಗುತ್ತದೆ. ರಾಗಿಯಲ್ಲಿ ಕೆಲವು ಪ್ರೀಬಯೋಟಿಕ್ಸ್ಗಳು ಇರುತ್ತವೆ. ಇವೇನಂತಂದ್ರೆ ನಮ್ಮ ಕರುಳಿನಲ್ಲಿರ್ತಕ್ಕಂಥ ಗುಡ್ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತವೆ. ನಮ್ಮ ಗಟ್ನ ಔರ ಹೆಲ್ದಿಯಾಗಿಡುತ್ತವೆ. ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರೋದ್ರಿಂದ ಮೂಳೆಗಳ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ಐರನ್ನಿಂದ ಸಮೃದ್ಧವಾಗಿರೋದ್ರಿಂದ ಅನೀಮಿಯಾ ಕೂಡ ನಿವಾರಿಸುತ್ತದೆ. ಇದರ ಸಂಪೂರ್ಣ ಲಾಭ ಪಡೆದುಕೊಳ್ಳಲು ಮೊಳಕೆ ತರಿಸಿ ಬಳಸಬೇಕು. ಇದು ಮೊಳಕೆ ಬರಲು 3 ದಿನ ಸಮಯ ತೆಗೆದುಕೊಳ್ಳುತ್ತೆ. ಇದರಿಂದ ವಿಟಮಿನ್ ಸಿ ಕೂಡ ಹೆಚ್ಚುತ್ತದೆ, ಐರನ್ ಹೀರಿಕೆ ಕೂಡ ಚೆನ್ನಾಗಿ ಆಗುತ್ತದೆ. ಆಮೇಲೆ ಹಿಟ್ಟಿನ ರೂಪದಲ್ಲಿ ಬಳಸಬೇಕಂದ್ರೆ ಇದನ್ನು ಫರ್ಮೆಂಟ್ ಮಾಡಿ ಹುದುಗಿಸಿ ಅದು 16ರಿಂದ 24 ಗಂಟೆಗಳ ಕಾಲ ಫರ್ಮೆಂಟ್ ಮಾಡಿ ಅಂಬ್ಲಿ ತಯಾರಿಸಿ ಸೇವಿಸಿದ್ರೆ ಇದು ತುಂಬಾನೇ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.